ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ಹೂವು ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಗಾಡಿನ ಅಲ್ಲೇ ಸ್ವಲ್ಪ ಸೈಡಿಗೆ ಹಾಕಿ ವಿಡಿಯೋ ಮಾಡಿದೆ. ನಾನು ಪ್ರಿಫರ್ ಮಾಡೋದು 9th ಇಲ್ಲ 8th ಫ್ಲೋರಲ್ಲಿ ಕೂತ್ಕೊಳ್ಳೋಕ್ಕೆ. ಹಿಂದಿನ ದಿನ ಸೀಟ್ ಬುಕ್ ಮಾಡಿರ್ತೀನಿ. ಆಮೇಲೆ ಆಫೀಸ್ಗೆ ಹೊರಡೋಕ್ಕಿಂತ ಮುಂಚೆ ಮನೆಯಿಂದನೇ ವರ್ಚುವಲಿ ಚೆಕ್-ಇನ್ ಆಗಿರ್ತೀನಿ. ಆಫೀಸ್ಗೆ ಬಂದು ಫಿಸಿಕಲಿ ಚೆಕ್-ಇನ್ ಆಗ್ತೀನಿ. ದ್ಯಾಟ್ಸ್ ಅ ಪ್ರಾಸೆಸ್. ಬಟ್ ನನಗಿನ್ನೂ ಯಾಕೆ ಇವತ್ತು ಮೆಸೇಜ್ ಬಂದಿಲ್ಲ ಅಂತ ವೆರಿಫೈ ಮಾಡ್ತಿದ್ದೆ. ಲೇಟರ್ ಐ ರಿಯಲೈಸ್ಡ್ ನಾನು ಸೀಟ್ ಬುಕ್ ಮಾಡೇ ಇಲ್ಲ ಅಂತ. ಐ ಆಮ್ ಸೋ ಸ್ಟುಪಿಡ್. ಬಟ್ ಮೊಬೈಲ್ನ ವೆರಿಫೈ ಮಾಡ್ತಿದ್ದೀನಿ, ಯಾಕೆ ಇನ್ನೂ ಮೆಸೇಜ್ ಬಂದಿಲ್ಲ, ಏನಾದರೂ ನೆಟ್ವರ್ಕ್ ಇಶ್ಯೂನಾ ಇಲ್ಲ ಆಟೋಮೇಟೆಡ್ ವರ್ಕ್ ಫ್ಲೋ ಇಶ್ಯೂನಾ ಅಂತ. ಲೇಟರ್ ಐ ಡಿಸೈಡೆಡ್ ದಿಸ್ ಟೈಮ್ ಐ ಗೋ ಆ್ಯಂಡ್ ಸಿಟ್ ಇನ್ 5th ಫ್ಲೋರ್. ಯಾವ ಫ್ಲೋರಲ್ಲಿ ಕೂತ್ಕೊಂಡ್ರು ಅಷ್ಟೇ ನಾನು ಫಸ್ಟ್ ಹೋಗಿ ಚೆಕ್ ಮಾಡೋದು ಈ ಲೇಕ್ ವ್ಯೂನ. ಈ ಕಾಂಕ್ರೀಟ್ ಜಂಗಲಲ್ಲಿ ಲೇಕ್ ವ್ಯೂ ನೋಡೋದೇ ಖುಷಿ. ಆಯಿತು, ಬನ್ನಿ 5th ಫ್ಲೋರ್ನ ಎಕ್ಸ್ಪ್ಲೋರ್ ಮಾಡೋಣ. ನಾನು ಮೊದಲೇ ಮೆನ್ಷನ್ ಮಾಡಿದಂಗೆ ನಾನು ಈ ಫ್ಲೋರಲ್ಲಿ ಬಂದು ಕೂತ್ಕೊಳ್ಳೋದಿಲ್ಲ ಯೂಶ್ವಲಿ. ಸೊ ಇದು ನನ್ನ ಫಸ್ಟ್ ಟೈಮ್ ವಿಸಿಟ್ ಟು ದಿಸ್ ಫ್ಲೋರ್. ಆಮೇಲೆ ಗೊತ್ತಾಯಿತು ದೆರ್ ಈಸ್ ಅ ಡಿಫ್ರೆಂಟ್ ಸೆಟಪ್ ಆ್ಯಂಡ್ ದೇ ಸೀಮ್ಸ್ ಟು ಬಿ ಎ ಕ್ಲೈಂಟ್ ವಿಸಿಟ್. ನಾನಲ್ಲಿ ಹೋಗಿ ಕೂತ್ಕೊಳ್ಳೋದು, ಆಮೇಲೆ ನನ್ನಿಂದ ಅವ್ರಿಗೆ ಡಿಸ್ಟರ್ಬ್ ಆಗೋದು, ಇಲ್ಲ ಅವರಿಂದ ನನಗೆ ಡಿಸ್ಟರ್ಬ್ ಆಗೋದು ಬೇಡ ಅಂತ ಅನ್ನಿಸ್ತು. ಹಾಗಾಗಿ ನಾನು ಯೂಶ್ವಲಾಗಿ ಕೂತ್ಕೊಳ್ಳೋ ಫ್ಲೋರ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದೆ. ಮುಂಚೆ ಐ ಯೂಸ್ ಟು ಗೋ ಲೇಟ್ ಟು ದ ಆಫೀಸ್. ಆಟೋ ಮತ್ತು ಬಸ್ನ ಪ್ರಿಫರ್ ಮಾಡ್ತಿದ್ದೆ. ಇವಾಗ 2 ವೀಲರಲ್ಲಿ ಹೋಗೋದು, ಹಾಗಾಗಿ ಜಾಕೆಟೆಲ್ಲ ಹಾಕ್ಕೊಂಡು ಫುಲ್ ಪ್ಯಾಕ್ ಆಗಿರ್ತೀನಿ. ಆಫೀಸ್ ರೀಚ್ ಆದ ತಕ್ಷಣ ಜಾಕೆಟೆಲ್ಲ ರಿಮೂವ್ ಮಾಡಿ ಸ್ವಲ್ಪ ನೀಟಾಗಿ ಡ್ರೆಸ್ಅಪ್ ಆಗ್ತೀನಿ. ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್ ಟುಡೇ. ಯೂಶ್ವಲಿ ನಾನು ಈ ಥರ ಎಲ್ಲ ಚುಡಿನ ಹಾಕ್ಕೊಳ್ಳೋದಿಲ್ಲ, ತುಂಬ ಕಡಿಮೆ. ಆ್ಯಂಡ್ ದಿಸ್ ಇಸ್ ವೆರಿ ಓಲ್ಡ್ ಡ್ರೆಸ್ ಆಫ್ ಮೈನ್. 3 years ಆಯಿತು ಈ ಡ್ರೆಸ್ ತೊಗೊಂಡು. ಹೆಂಗೆ ಕಾಣಿಸ್ತಿದೆ? ಹಳೆ ಪ್ರಾಜೆಕ್ಟಲ್ಲಿ ಹಳೆ ಕಲೀಗ್ಸ್ ಜೊತೆ ಇದ್ದಾಗ ಅವರೆಲ್ಲ ನನಗೆ ಟೀ ಕಾಫಿ ಕುಡಿಯೋಣ ಬಾ ಅಂತ ಕರ್ಕೊಂಡು ಹೋದಾಗ ನಾನು ಕುಡಿತಿರ್ಲಿಲ್ಲ. ಅಂದರೆ ನಂಗೆ ಇಷ್ಟ ಇಲ್ಲ, ನಾನು ಕುಡಿತಿರ್ಲಿಲ್ಲ. ಬಟ್ ಅವ್ರ ಜೊತೆ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಎದ್ದು ಬರ್ತಿದ್ದೆ. ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಬೆಳಿಗ್ಗೆ ಬೇಗ ಎದ್ದು ಆಫೀಸ್ಗೆ ಹೋಗೋದ್ರಿಂದ ಒಂದು ತಲೆನೋವು ಇರುತ್ತೆ, ಇಲ್ಲ ಅಂದರೆ ಗಂಟಲು ನೋವು ಇರುತ್ತೆ. ಟೀ ಕಾಫಿ ಕುಡಿದ್ಮೇಲೆ ಸ್ವಲ್ಪ ಆರಾಮ ಅನಿಸುತ್ತೆ. ಸೊ ಹಾಗಾಗಿ ನಾನು ಇವತ್ತು ಕಾಫಿನ ತೊಗೊಂಡೆ, ಸ್ವಲ್ಪ ಹೊತ್ತು ಕೂತ್ಕೊಂಡು ಕುಡಿದು ರಿಲ್ಯಾಕ್ಸ್ ಆದೆ. ನನಗಿವತ್ತು ಕೆಲಸನೂ ಅಷ್ಟಾಗಿ ಇರಲಿಲ್ಲ. ಕೆಲವೊಂದು ರಿಪೋರ್ಟ್ಸ್ನ ಪ್ರಿಪೇರ್ ಮಾಡಬೇಕಾಗಿತ್ತು, ಅದು ಬಿಟ್ಟರೆ ಜಾಸ್ತಿ ಕೆಲಸ ಇರಲಿಲ್ಲ. ನನ್ನ ಶಿಫ್ಟ್ ಟೈಮಿಂಗ್ ಇರೋದೇ ಬೇರೆ, ನಾನೇ ಸ್ವಲ್ಪ ಬೇಗ ಹೋಗೋದು. ಆಫೀಸ್ ಪ್ರೆಸೆನ್ಸ್ ಮ್ಯಾಂಡೇಟ್ರಿ ಅನ್ನೋದ್ರಿಂದ ಇವತ್ತು ತಲೆಯಲ್ಲಿ ಹೀಗೆ ಯೋಚನೆ ಮಾಡಬೇಕಾದ್ರೆ ಒಂದು ಥಾಟ್ ಬಂತು. ಅದೇನಪ್ಪ ಅಂದರೆ ಹೌ ಲೈಫ್ ಹ್ಯಾಸ್ ಚೇಂಜ್ಡ್. ನಾನು ಮದುವೆ ಇಲ್ಲ ಮಗು ಆಗೋಕ್ಕಿಂತ ಮುಂಚೆ ನಾನು ಇದ್ದಿದ್ದೇ ಬೇರೆ ವರ್ಷನ್, ಇವಾಗ ನಾನಿರೋದೇ ಬೇರೆ ವರ್ಷನ್. ಇದು ನನ್ನ ಕಲೀಗ್ಸು ಹೇಳಿದ್ದಾರೆ. ಅದೇನಪ್ಪ ಅಂದರೆ ಮುಂಚೆ ತುಂಬ ಲೈವ್ಲಿ ಆಗಿದೆ, ಅಂದರೆ ಯಾವುದನ್ನು ಜಾಸ್ತಿ ಯೋಚನೆ ಮಾಡ್ತಿರ್ಲಿಲ್ಲ. ಆ್ಯಂಡ್ ಇಮಿಡಿಯೇಟಾಗಿ ಎಲ್ಲನೂ ಮರೆತು ಮುಂದೆ ಹೋಗ್ತಿದ್ದೆ. ಬಟ್ ಆಫ್ಟರ್ ಪ್ರೆಗ್ನೆನ್ಸಿ, ಆಫ್ಟರ್ ಬೇಬಿ, ಲೈಫ್ ಹ್ಯಾಸ್ ಚೇಂಜ್ ಸೋ ಮಚ್. ಎಲ್ಲ ಮ್ಯಾಟ್ರ್ ಆಗುತ್ತೆ ನನಗೆ, ಕೆಲವೊಂದು ಚಿಕ್ಕ ಚಿಕ್ಕ ವಿಷಯನೂ ಮ್ಯಾಟ್ರ್ ಆಗುತ್ತೆ. ಐ ಡೋಂಟ್ ಲೆಟ್ ಗೋ ಎನಿಥಿಂಗ್ ಸೋ ಈಸಿಲಿ. ಯಾ, ಲುಕ್ ಎಟ್ ದಿಸ್ ಇಸ್ ಮೈ ಸ್ಟ್ರಗಲ್. ಈ ಥರ ಬಟ್ಟೆ ಹಾಕ್ಕೊಂಡಾಗ ನನಗೆ ಮ್ಯಾನೇಜ್ ಮಾಡೋದೇ ಕಷ್ಟ ಆಗಿಬಿಡುತ್ತೆ. ನಾನು ಮ್ಯಾನ್ಯುಯಲಾಗಿ ಕೂತ್ಕೊಂಡು ರಿಪೋರ್ಟ್ ಪ್ರಿಪೇರ್ ಮಾಡಿದರೆ 1 hour ಆಗುತ್ತೆ. ನಾನು AI ಯೂಸ್ ಮಾಡಿದೆ. ಸೊ ಹಾಗಾಗಿ ಒಂದು 10-15 ಮಿನಿಟ್ಸಲ್ಲಿ ರಿಪೋರ್ಟ್ ಜನ್ರೇಷನ್ ಕೆಲಸ ಮುಗೀತು. ಐ ಜಸ್ಟ್ ಹ್ಯಾವ್ ಟು ರಿವ್ಯೂ ಒನ್ ಮೋರ್ ಟೈಮ್ ಬಿಫೋರ್ ಸೆಂಡಿಂಗ್ ಇಟ್ ಟು ಮೈ ಮ್ಯಾನೇಜರ್. ಸೊ ಇವಾಗ ಕೂತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಸೆಕ್ಯೂರಿಟಿ ಗಾರ್ಡ್ಸ್ ಏನು ಮಾಡ್ತಿದ್ದಾರೆ ಅಂತ ಕೂತ್ಕೊಂಡು ನೋಡ್ತಿದ್ದೆ. ಯಾರೂ ಇರೋದಿಲ್ಲ ಕಲೀಗ್ಸ್ ನನ್ನ ಜೊತೆ. ಸೊ ಹಾಗಾಗಿ ಈ ಥರ ವ್ಯೂನ ಎಂಜಾಯ್ ಮಾಡ್ತಾ ಕೂತಿದ್ದೆ. ನಾನು ಆ್ಯಕ್ಚುಲಿ ರೆಕಾರ್ಡ್ ಮಾಡಿದ್ದೆ, ಬಟ್ ಮೈಕ್ ಇಶ್ಯೂ ಇರೋದ್ರಿಂದ ನಾನು ಮಾತಾಡಿರೋದು ಯಾವುದೂ ರೆಕಾರ್ಡ್ ಆಗಿರಲಿಲ್ಲ. ಐ ಆಮ್ ಜಸ್ಟ್ ಸೇಯಿಂಗ್ ಹಿಯರ್ ದ್ಯಾಟ್ ಐ ಆಮ್ ಲಾಗಿಂಗ್ ಔಟ್ ಸೂನ್ ಅಂತ. I just got to know that I haven't captured the complete dress video. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಪ್ರೀತಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಟಾಟಾ.